ನೋಡಿ 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಉತ್ತರ ಕರ್ನಾಟಕದ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಂಡಿದ್ರು. ಅವಾಗ ಇವೆಲ್ಲ ಹೊಲ ಇದಾವಲ್ರಿ, ಇದೆಲ್ಲ ಹೆಂಗೆ? ಗೌರ್ಮೆಂಟ್ ಇಲ್ಲ ಜಮೀನ್ ಇದೆ. ನಾವು ಬಂದು ಊರ ರೈತರು ಮಾಡಿದ್ದೆ. ಮನೆ ಇದೆ ನೋಡೋಣ. ಗಾಡಿ ಹೋಗೋ ಗೇಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಬೀಗ ಹಾಕಿದ್ದಾರೆ. ಏನಿದೆ, ಏನೈತೆ ಆಯ್ತಾ? ನಮಸ್ಕಾರ ಸ್ನೇಹಿತರೆ, ನಮ್ಮ ಲೋಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅನೇಕ ಐತಿಹಾಸಿಕ ಕೋಟೆಗಳನ್ನು ನೋಡಿರ್ತೀವಿ ಹಾಗೂ ಅದರ ವಿಶೇಷತೆಗಳನ್ನು ತಿಳ್ಕೊಂಡಿರ್ತೀವಿ. ಆದರೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಕೋಟೆ ಅದು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಎಂಬುದು ಎಷ್ಟು ಜನರಿಗೆ ತಿಳಿದಿದೆ ಸ್ನೇಹಿತರೆ? ಹೌದು ಸ್ನೇಹಿತರೆ, ನಾವಿವತ್ತು ಅದೇ ಕೋಟೆನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಈ ವಿಡಿಯೋ ನೋಡಿ ಈ ಕೋಟೆಯ ಸಂಪೂರ್ಣವಾದ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಈ ಕೋಟೆ ಉತ್ತರ ಕರ್ನಾಟಕದ ಪ್ರಮುಖ ಸೇನಾ ನೆಲೆಯಾಗಿತ್ತು ಹಾಗೂ ಆಡಳಿತ ಕೇಂದ್ರ ಮತ್ತು ಯುದ್ಧ ತಂತ್ರದ ಹೃದಯ ಭಾಗವಾಗಿತ್ತು ಎಂಬುದು ಬಹಳ ವಿಶೇಷತೆ ಸ್ನೇಹಿತರೆ. ಹಾಗಾದರೆ ಈ ಕೋಟೆಯನ್ನು ಯಾರ್ಯಾರು ಕಟ್ಟಿದರು, ಯಾವ ರಾಜವಂಶಸ್ಥರು ಇದನ್ನು ಆಳಿದವು, ಹಾಗೂ ಈ ಕೋಟೆಯಲ್ಲಿ ಇನ್ನೂ ಏನೇನು ಉಳಿದಿದೆ ಮತ್ತು ಈ ಕೋಟೆಗೆ ತಲುಪುವ ಸಂಪೂರ್ಣ ವಿಳಾಸದ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಕೋಟೆಯ ವಿಳಾಸ ಬಂದು ಹಾವೇರಿ ಜಿಲ್ಲೆ ಸಿಗ್ಗಾಂವಿ ತಾಲೂಕಿನ ಬಂಕಾಪುರ ಎಂಬ ಒಂದು ಪಟ್ಟಣದಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗೂ ಈ ಬಂಕಾಪುರ ಎಂಬ ಒಂದು ಪಟ್ಟಣದ ಬಗ್ಗೆ ನಾವು ತಿಳಿಬೇಕಾದ್ರೆ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಆಳ್ವಿಕೆ ಮಾಡಬೇಕಾದ್ರೆ ಬಂಕಾಪುರ ಎಂಬುದು ಒಂದು ಪ್ರಮುಖ ಪಟ್ಟಣವಾಗಿ ಅವರು ಚಾಲುಕ್ಯರ ಕಾಲದಲ್ಲಿ ಬೆಳೆಸಿದರು ಎಂಬುದು ನಾವು ಇತಿಹಾಸದಲ್ಲಿ ತಿಳಿಬಹುದಾಗಿದೆ. ಮತ್ತು ಉತ್ತರ ಕರ್ನಾಟಕವನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಇದು ಎಂಟ್ರೆನ್ಸ್ ಆಗಿರೋದ್ರಿಂದ ಕಂಪ್ಲೀಟ್ ಉತ್ತರ ಕರ್ನಾಟಕ ಭಾಗಕ್ಕೆ ನಿಯಂತ್ರಣ ಮಾಡೋಕ್ಕೋಸ್ಕರ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಕರ್ನಾಟಕದ ಬಲಾಢ್ಯವಾದ ಒಂದು ಸೇನಾ ಕೋಟೆಯನ್ನು ನಿರ್ಮಿಸುವ ಒಂದು ಉದ್ದೇಶದಿಂದ ಇದನ್ನು ಬಲಿಷ್ಠವಾದ ಸೇನಾ ಕೋಟೆಯನ್ನು ನಿರ್ಮಿಸಿದರು ಎಂಬುದು ನಾವು ಇತಿಹಾಸದಲ್ಲಿ ತಿಳಿಯಬಹುದು. ಮತ್ತು ಆ ಕಾಲದಲ್ಲಿನೇ ವ್ಯಾಪಾರ ಚಟುವಟಿಕೆಗಳಿಗೆ ಒಂದು ಒಳ್ಳೆ ಈ ಸ್ಥಳ ಆಗಿತ್ತಂತೆ ಸ್ನೇಹಿತರೆ. ಇಲ್ಲಿ ವ್ಯಾಪಾರ, ಆಡಳಿತ ಮತ್ತು ಸೇನಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿಸಿಕೊಂಡಿದ್ದರು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಎಂಬುದು ನಾವು ಇತಿಹಾಸದಲ್ಲಿ ತಿಳಿಯಬಹುದು ಸ್ನೇಹಿತರೆ. ಚಾಲುಕ್ಯರ ತದನಂತರ ಇದನ್ನು ಹೊಯ್ಸಳರು ತಮ್ಮ ಪ್ರದೇಶಕ್ಕೆ ತಮ್ಮ ಒಂದು ಆಡಳಿತಕ್ಕೆ ಇದನ್ನು ಒಳಪಡಿಸ್ಕೊಂಡ್ರು ಅನ್ನೋದು ನಾವು ಇತಿಹಾಸದಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ. ಹಾಗೂ ಅವ್ರ ಕಾಲದಲ್ಲಿ, ಈ ಹೊಯ್ಸಳರ ಕಾಲದಲ್ಲಿ ದೇವಾಲಯಗಳು, ಕೆರೆಕಟ್ಟೆಗಳು ಮತ್ತು ಸಾರ್ವಜನಿಕ ಕಟ್ಟಡಗಳು ಕೂಡ ನಿರ್ಮಾಣ ಮಾಡಿದರು ಈ ಹೊಯ್ಸಳರು ಎಂಬುದು. ಅಂದರೆ ಚಾಲುಕ್ಯರ ಆದಮೇಲೆ ಹೊಯ್ಸಳರು ತಮ್ಮ ಅಧೀನಕ್ಕೆ ತಗೊಂಡ ಮೇಲೆ ಇಲ್ಲಿ ಸುಮಾರು ಅಭಿವೃದ್ಧಿಗಳನ್ನು ಮಾಡಿದಂಥ ಕೆರೆಕಟ್ಟೆಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಆ ಥರ ಹಲವು ಇಲ್ಲಿ ಡೆವಲಪ್ಮೆಂಟ್ಗಳು ಮಾಡಿದರು. ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಹ ಇಲ್ಲಿ ಗಳಿಸ್ತು. ಯಾವಾಗ ಅಂದರೆ ಹೊಯ್ಸಳರ ಕಾಲದಲ್ಲಿ ಎಂಬುದು ನಾವು ಇತಿಹಾಸದಲ್ಲಿ ತಿಳಿಬೋದು ಸ್ನೇಹಿತರೆ. ಮತ್ತು ಈ ಹೊಯ್ಸಳರು ಆದಮೇಲೆ ನಂತರ ಇದನ್ನು ಬಹಮನಿ ಸುಲ್ತಾನರ ದಾಳಿಗೆ ಒಳಪಡಿಸ್ಕೊಂಡು ಈ ಸಾಮಾನ್ಯವಾಗಿ ನೋಡಿ 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಉತ್ತರ ಕರ್ನಾಟಕದ ಅನೇಕ ಪ್ರದೇಶಗಳನ್ನು ವಶಪಡಿಸ್ಕೊಂಡಿದ್ರು ಅವಾಗ. ಸೊ ಆ 14ನೇ ಶತಮಾನದಲ್ಲಿ ಏನು ಉತ್ತರ ಕರ್ನಾಟಕದ ಅನೇಕ ಭಾಗಗಳನ್ನು ವಶಪಡಿಸ್ಕೊಂಡಿದ್ರು, ಅದೇ ಟೈಮಲ್ಲಿ ಈ ಬಂಕಾಪುರ ಕೋಟೆಯನ್ನು ಸಹ ಅವರು ಈ ಹೊಯ್ಸಳರ ಕಡೆಯಿಂದ ಇದನ್ನು 14ನೇ ಶತಮಾನದಲ್ಲಿ ಈ ಸುಲ್ತಾನರು ಅಂದರೆ ಬಹಮನಿ ಸುಲ್ತಾನರು ಇದನ್ನು ದಾಳಿ ಮಾಡಿ ಇದನ್ನು ತಮ್ಮ ವಶಕ್ಕೆ ಪಡ್ಕೊಂಡ್ರು ಎಂಬುದು ಕೂಡ ನಾವು ಇತಿಹಾಸದಲ್ಲಿ ತಿಳಿಬಹುದಾಗಿದೆ ಸ್ನೇಹಿತರೆ. ಹಾಗೂ ಬಂಕಾಪುರ ಕೋಟೆ ತಮ್ಮ ಸೇನಾ ಕೇಂದ್ರವನ್ನಾಗಿ ಕೂಡ ಅವರು ಮಾಡ್ಕೊಂಡ್ರು. ಮತ್ತು ಪ್ರತಿಯೊಬ್ಬರು ಬಂದಿರತಕ್ಕಂಥ ಚಾಲುಕ್ಯರಾದರೂ ಅಷ್ಟೇ, ಹೊಯ್ಸಳರಾದರೂ ಅಷ್ಟೇ, ತದನಂತರ ಬಂದಿರತಕ್ಕಂಥ ಇವರು ಬಹಮನಿ ಸುಲ್ತಾನರು ಕೂಡ ಈ ಕೋಟೆಯನ್ನು ತಮ್ಮ ಸೇನಾ ಕೇಂದ್ರವನ್ನಾಗಿ ಮಾಡಿಕೊಂಡ್ರು ಎಂಬುದು ನಾವು ಇತಿಹಾಸದಲ್ಲಿ ಓದಬಹುದಾಗಿದೆ. ಹಾಗೂ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸ್ಕೊಂಡಿರುತ್ತೆ ಸ್ನೇಹಿತರೆ ಅವರು. ಯಾರು ಇವರು ಬಹಮನಿ ಸುಲ್ತಾನರೇನಿದ್ದಾರೆ, ಈ ಕೋಟೆ ವಶಪಡಿಸ್ಕೊಂಡ ನಂತರ ಅವರು ತಮ್ಮ ರಕ್ಷಣಾ ಒಂದು ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸ್ಕೊಂಡ್ರು ಎಂಬುದನ್ನು ನಾವು ಇತಿಹಾಸದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ಮತ್ತು ಆ ಕಾಲಘಟ್ಟದ ನಂತರ 15 ಮತ್ತು 16ನೇ ಶತಮಾನಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹಮನಿ ಸುಲ್ತಾನರ ಮಧ್ಯೆ ಈ ಒಂದು ಕೋಟೆಗೋಸ್ಕರ ಹಲವು ಯುದ್ಧಗಳು ನಡೆದು ಹೋಗಿದ್ದೇವೆ ಅನ್ನೋದು ನಾವು ನೋಡಬಹುದಾಗಿದೆ. ನಂತರ ಕೆಲವು ಅವಧಿಗಳಲ್ಲಿ ಬಂಕಾಪುರ ವಿಜಯನಗರ ವಶಕ್ಕೆ ತಗೊಂಡ್ರು. ಈ ಬಂಕಾಪುರನ ವಿಜಯನಗರ ಸಾಮ್ರಾಜ್ಯದ ವಶಕ್ಕೆ ತಗೊಂಡ್ರು. ಆನಂತರ ಬಿಜಾಪುರ ಆದಿಲ್ ಶಾಹಿಗಳು ಸುಮ್ಮನೆ ಇರಲಿಲ್ಲ. ಆಮೇಲೆ ಅವರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಅವರು ಮುತ್ತಿಗೆ ಹಾಕಿ ಈ ಕೋಟೆಯನ್ನು ಮತ್ತೆ ಇವ್ರ ಕಡೆಯಿಂದ, ಯಾರು ವಿಜಯನಗರ ಸಾಮ್ರಾಜ್ಯದವ್ರ ಕಡೆಯಿಂದ ಬಿಜಾಪುರದ ಆದಿಲ್ ಶಾಹಿಗಳು ಮತ್ತೆ ಇದನ್ನು ಈ ಕೋಟೆಯನ್ನು ವಶಪಡಿಸ್ಕೊಂಡು ಮತ್ತು ಅವರು ತಮ್ಮ ಒಂದು ಸೈನ್ಯನ ಬಿಲ್ಡ್ ಮಾಡಲಿಕ್ಕೆ ಈ ಕೋಟೆಯನ್ನು ಬಳಸ್ಕೊಂಡ್ರು ಎಂಬುದನ್ನು ನಾವು ಈಗ ಕಾಣಬಹುದಾಗಿದೆ. ಹಾಗಾಗಿ ಈ ಹಲವಾರು ಕಾರಣದಿಂದಾಗಿ ಏನಾಗ್ಬಿಟ್ಟಿದೆ, ಈ ಬಂಕಾಪುರ ಕೋಟೆ ಎಂಬುದು ಹಲವು ಬಾರಿ ತನ್ನ ಆಡಳಿತಗಾರರನ್ನು ಬದಲಾಯಿಸಿಕೊಂಡಿದೆ ಅಂತ ನಾವು ಹೇಳಬಹುದಾಗಿದೆ ಸ್ನೇಹಿತರೆ. ಇಷ್ಟೊತ್ತೇನು ಇತಿಹಾಸ ತಿಳ್ಕೊಂಡ್ವಿ, ಅದೇ ಇತಿಹಾಸ ಇರತಕ್ಕಂಥ ಈ ಕೋಟೆ ಬಂದೇ ಬಿಡ್ತು. ಬನ್ನಿ ಸ್ನೇಹಿತರೆ, ಕೋಟೆ ನೋಡೋಣ.
ಬಂಕಾಪುರ ಊರು ಒಳಗಡೆಯಿಂದ ನೋಡಿ ಈ ಕಡೆಯಿಂದ ಬರ್ತೀವಿ. ನಾವು ಆ್ಯಕ್ಚುಲಿ ರಾಣೆಬೆನ್ನೂರಿಂದ ಬಂದಿದ್ದು. ಈ ಕಡೆ ಹುಬ್ಳಿಯಿಂದ ಬಂದ್ರೂ ಇದೇ ರೋಡಲ್ಲಿ ಬರ್ತಾರೆ. ಬಂಕಾಪುರ ಒಳಗಡೆ ಎಂಟ್ರಿ ಕೊಡ್ತೀವಲ್ಲ, ಅಲ್ಲಿಂದ ಸ್ಟ್ರೈಟಾಗಿ ನಾವು ಬಂದರೆ ನೋಡಿ ಇದೇ ಕಾಣ್ತಾ ಇರೋದು, ಎದುರುಗಡೆ ಕಾಣೋದೇ ಬಂಕಾಪುರ ಕೋಟೆ. ಬನ್ನಿ ಒಳಗಡೆ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ನಾವು ಕಾರ್ ಒಳಗಡೆ ತೊಗೊಂಡು ಹೋಗ್ಬೇಕಂತ ಮಾಡಿದ್ವಿ, ಬಟ್ ಗಾಡಿಗಳು ಯಾವುದು ಒಳಗಡೆ ಎಂಟ್ರಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ತೋರಿಸ್ತೀನಿ ಬನ್ನಿ. ಬೋರ್ಡ್ ನೋಡಿ, ಖಿಲಾರಿ ತಳಿ ಗೋವು ಸಂವರ್ಧನಾ ಕೇಂದ್ರ ಬಂಕಾಪುರ, ಇದು ಎಂಟ್ರೆನ್ಸ್ ಒಂದು ಬೋರ್ಡ್ ಇದೆ. ಗೇಟ್ ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ, ಹಾಗಾಗಿ ಕಾರ್ ಇಲ್ಲೇ ಇಟ್ಬಿಟ್ಟು ಒಳಗಡೆ ಹೋಗೋಣ. ಇಲ್ಲಿ ಇನ್ಸ್ಟ್ರಕ್ಷನ್ ಬೋರ್ಡ್ ಇದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಬೋರ್ಡ್ ಹಾಕಿದ್ದಾರೆ, ಸೂಚನೆ: ಕ್ಷೇತ್ರದೊಳಗೆ ಸಾರ್ವಜನಿಕ ದ್ವಿಚಕ್ರ, ತ್ರಿಚಕ್ರ ವಾಹನಗಳು, ಮೋಟಾರ್ಗಳು, ಕಾರು, ಬಸ್ಸುಗಳು, ಹೊರಗಿನ ಎತ್ತು ಜಾನುವಾರುಗಳು ಪ್ರವೇಶ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಸ್ನೇಹಿತರೆ. ಹಂಗಾಗಿ ಗಾಡಿ ಎಲ್ಲ ಇಲ್ಲೇ ಇಟ್ಬಿಟ್ಟು ಇಲ್ಲೊಂದು ಚಿಕ್ಕ ಗೇಟ್ ಓಪನ್ ಮಾಡಿ, ಈ ನೋಡಿ ಗಾಡಿ ಹೋಗೋ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಬೀಗ ಹಾಕಿದ್ದಾರೆ. ಹಾಗಾಗಿ ಮನುಷ್ಯರಿಗೆ ಹೋಗಕ್ಕೆ ಮಾತ್ರ ಬಿಟ್ಟಿದ್ದಾರೆ. ಚಿಕ್ಕದೊಂದು ಗೇಟ್ ಓಪನ್ ಆಗಿದೆಯಲ್ಲ, ಇದೇ ಎಂಟ್ರೆನ್ಸ್. ಇದೇ ನೋಡಿ ಸ್ನೇಹಿತರೆ ಬಂಕಾಪುರ ಕೋಟೆ ಒಳಗಡೆ ಎಂಟ್ರೆನ್ಸು. ನೋಡಿ ನಾವು ಇವಾಗ ಬಂದಿರೋದು ಈ ಎಂಟ್ರೆನ್ಸ್ ಒಳಗಡೆಯಿಂದ ಬಂದಿದ್ದೀವಿ. ಬಟ್ ಹೊರಗಡೆ ಅಷ್ಟೊಂದು ಇನ್ನೂ ಐತಿಹಾಸಿಕ ತಾಣ ಆಗಿರೋದ್ರಿಂದ ಹೊರಗಡೆ ಸ್ವಲ್ಪ ದೊಡ್ಡದಾಗಿ ಬೋರ್ಡ್ ಹಾಕಬೇಕಿತ್ತು, ಇವರು ಹಾಕಿಲ್ಲ. ಚಿಕ್ಕದಾಗಿ ಬೋರ್ಡ್ ಹಾಕಿದ್ದಾರೆ, ಅಷ್ಟು ಗೊತ್ತೇ ಆಗಲ್ಲ. ಆ್ಯಕ್ಚುಲಿ ನಾವು ಮುಂದೆ ಹೋಗ್ಬಿಟ್ಟಿದ್ವಿ, ಬಂಕಾಪುರ ಕೋಟೆ ಯಾವುದು ಅಂತ ಕೇಳ್ಕೊಂಡು ಮುಂದೆ ಆ ಕಡೆ ಈ ರೋಡಿಂದ ಆ ಕಡೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಿ ನೀವು ದಾಟ್ಕೊಂಬಂದ್ರಲ್ಲ ಸರ್ಕಲ್ ಇದೆಯಲ್ಲ, ಈ ಸರ್ಕಲಲ್ಲಿ ಕಾಣ್ತಾ ಇರೋದು ಈ ಕೋಟೆ ಕಾಣಿಸ್ತಿದೆ, ಇಲ್ಲಿ ಇದೇ ಎಂಟ್ರೆನ್ಸ್ ಅಂತ ಹೇಳಿದರು. ಹಾಗಾಗಿ ಎಂಟ್ರೆನ್ಸ್ ಅಷ್ಟೊಂದು ಹೈಲೈಟ್ ಆಗಿ ಏನು ಇರಲಿಲ್ಲ, ಗೊತ್ತಾಗಲಿಲ್ಲ ಇದೇ ಯಾವ್ದು ಎಂಟ್ರೆನ್ಸ್ ಅಂತೇಳಿ, ಕನ್ಫ್ಯೂಸ್ ಆಯಿತು. ಹಾಗಾಗಿ ನೋಡಿ ಇದು ಮೇನ್ ಗೇಟ್ ಇದೆಯಲ್ಲ, ಈ ಗೇಟ್ನ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಕಾರು ಬಸ್ಸು ಯಾವುದು ಒಳಗೆ ಬರೋಂಗಿಲ್ಲ, ಅಲ್ಲೇ ನಿಲ್ಲಿಸ್ಬೇಕು ಅಂದರೆ ಗಾಡಿಯಲ್ಲೇ ನಿಲ್ಲಿಸಿದ್ದೀವಿ. ಇಲ್ಲಿ ಮಾತ್ರ ಮನುಷ್ಯರು ಒಳಗಡೆ ಬರ್ಬೋದು. ನೋಡಿ ಸ್ನೇಹಿತರೆ, ಬಂಕಾಪುರ ಕೋಟೆ ಜೊತೆಗೆ ಇಲ್ಲಿ ಇನ್ನೊಂದು ಫೇಮಸ್ ಏನಪ್ಪ ಅಂದರೆ ಬಂಕಾಪುರ ನವಿಲ ಸಂರಕ್ಷಣಾ ಪ್ರದೇಶ, ನವಿಲು ಧಾಮ ಇದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ದಿನಾಂಕ 9/6/2006 ಪ್ರಕಾರ ಕರ್ನಾಟಕ ಅರಣ್ಯ ಅಧಿನಿಯಮ 1963 ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ಕ್ಕೆ ಒಳಪಟ್ಟಿದ್ದು ಇರುತ್ತದೆ. ಇಲ್ಲಿ ನವಿಲು ಧಾಮನ ಇದೆ ಸ್ನೇಹಿತರೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಕೋಟೆಗೆ ಇಲ್ಲೆಲ್ಲ ಹಾಕಿದ್ದಾರೆ, ಬಟ್ ಗ್ರೀನ್ ಇದು ಫುಲ್ ಇವಾಗ ಗಿಡ ಮರ ಬೆಳೆದಿದೆಯಲ್ಲ, ಹಾಗಾಗಿ ಆ ಕಾಂಪೌಂಡು ಕಾಣಿಸ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಾಯ್ತಾ ಇಲ್ಲ. ಕಾಣಿಸ್ತಾ ಇದೆ ಅನ್ಕೋತೀನಿ. ರೆಡ್ ಕಲರಲ್ಲಿ ಕಾಂಪೌಂಡ್ ಇದೆ ಆ್ಯಕ್ಚುಲಿ ಇದಕ್ಕೆ. ಬನ್ನಿ ಒಳಗಡೆ ಏನಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಯಾವುದೋ ಒಂದು ಬಿಲ್ಡಿಂಗು ಹಂಗೆ ಹಾಳು ಬಿದ್ದಿದೆ. ಕೋಟೆ ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ಒಂದು ಬಿಲ್ಡಿಂಗ್ ಕಾಣುತ್ತೆ, ಹಾಳು ಬಿದ್ದಿರೋ ಬಿಲ್ಡಿಂಗ್ ಇದು. ಅದು ಏನು ಬಿಲ್ಡಿಂಗ್ ಅಂತ ಗೊತ್ತಿಲ್ಲ. ಸರ್ಕಾರದ ಯಾವುದೋ ಒಂದು ಸಮುದಾಯ ಭವನ ಏನೋ ಇರ್ಬೋದು. ಇದು ಖಾಲಿ ಇದೆ, ಜನಕ್ಕೆಲ್ಲ ಮಲ್ಕೊಳ್ಳೋಕೆ ಒಂದು ಜಾಗ ಆಗ್ಬಿಟ್ಟಿದೆ. ಇದು ಪೂರ್ತಿ ಖಾಲಿ ಹಂಗೆ ಬಿದ್ದಿದೆ ನೋಡಿ. ಅಲ್ಲಿ ಏನು ಬಿಲ್ಡಿಂಗ್ ಅಂತ ಹೆಸರು ಇಲ್ಲ ಅದಕ್ಕೆ ಆ್ಯಕ್ಚುಲಿ. ನೋಡಿ ಇಲ್ಲಿಂದ ಪೂರ್ತಿ ಸಂಪೂರ್ಣ ಕೋಟೆ ಪೂರ್ತಿ ನೋಡೋಣ ಸ್ನೇಹಿತರೆ. ಒಳಗಡೆ ಏನೇನು ವಿಶೇಷತೆ ಇದೆ ಹೋಗೋಣ, ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಉತ್ತರ ಕರ್ನಾಟಕ ಏನು ಆಳ್ತಾ ಇದ್ರೆ ಎಷ್ಟು ಯಾವ್ಯಾವ ರಾಜವಂಶಸ್ಥರು ಆಳಿದಾರೋ ಅಷ್ಟು ರಾಜವಂಶಸ್ಥರ ನೋಡಿ ಕೋಟೆ ಯಾವ ಥರ ಇದೆ. ಇಲ್ಲೆಲ್ಲ ಎಂಟ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ತುಂಬ ಪಾಳು ಬಿದ್ದಿದೆ ಒಳಗಡೆ, ಗೊತ್ತಾಗ್ತಾ ಇಲ್ಲ ನೋಡಿ. ಅದೆಲ್ಲ ಪೂರ್ತಿ ಕೋಟೆ. ಇದು ಕೋಟೆ. ಇಲ್ಲೊಂದು ಚಿಕ್ಕ ಗೇಟ್ ಇಟ್ಟಿದ್ದಾರೆ, ಇದು ಒಂದು ಗೇಟು ನೋಡಿ. ಇಲ್ಲೆಲ್ಲ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಕಲ್ಲುಗಳಿಂದ. ಅರ್ಧಕ್ಕರ್ಧ ನಶಿಸಿ ಹೋಗಿದ್ದಾವೆ. ನಾನು ನೋಡಿದ ಪ್ರಕಾರ, ನಾನು ಹಿಸ್ಟ್ರಿ ಇದ್ರ ಬಗ್ಗೆ ಸ್ವಲ್ಪ ನೋಡಿದೆ, ಬಟ್ ಅದರಲ್ಲೂ ಹಾಗೆ ಇತ್ತು. ತುಂಬ ಅಂದರೆ ತುಂಬ ಕೋಟೆನ ಹಾಳು ಮಾಡಿದ್ದಾರೆ ಅಂತ, ತುಂಬ ಹಾಳಾಗಿದೆ. ಏನಿದೆ ಏನೈತೆ ಆಯಿತಾ ಸ್ನೇಹಿತರೆ? ಅಷ್ಟು ದೂರದಿಂದ ನಾವು ನೋಡೋಕೆ ಬರ್ತೀವಿ ಕೋಟೆನ. ನಮ್ಮ ಕರ್ನಾಟಕದ ಇತಿಹಾಸ ನೋಡೋಣ ಅಂತ ಬರ್ತೀವಿ. ನೋಡಿ ಇಲ್ಲೆಲ್ಲ ಕಾಣುತ್ತೆ. ಹುಷಾರು ಒಳಗಡೆ, ಹುಷಾರು ಕಾಣಿಸ್ತಿದೆಯಲ್ಲ ಸ್ನೇಹಿತರೆ ಅಂತ ದೊಡ್ಡ ದೊಡ್ಡ ಕಲ್ಲಿಂದ. ಇದು ಆ್ಯಕ್ಚುಲಿ ಕೋಟೆಯ ಕಾಂಪೌಂಡೇ ಇಷ್ಟು ಈ ರೇಂಜಿಗಿದೆ ಭದ್ರವಾಗಿ. ಈ ಕೋಟೆ ಇತಿಹಾಸ ನೋಡ್ತಾ ಇದ್ರೆ ಸ್ನೇಹಿತರೆ ರೋಮಾಂಚನ ಆಗುತ್ತೆ, ಅಂಥ ದೊಡ್ಡ ಇತಿಹಾಸ ಇದೆ. ಆ್ಯಕ್ಚುಲಿ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಚಾಲುಕ್ಯರು ಆವಾಗಿನ ಸೈನ್ಯನ ಒಗ್ಗೂಡಿಸೋಕ್ಕೋಸ್ಕರ ಇಲ್ಲಿ
ಈ ಕೋಟೆ ಒಳಗಡೆ ಸೈನಿಕರಿಗೆ ಭದ್ರಕೋಟೆಯಾಗಿ ಕಟ್ಟಿಸಿದ್ದಾರೆ. ಆ್ಯಕ್ಚುಲಿ ಇದನ್ನ ಸೈನಿಕರ ಕ್ರೋಢೀಕರಿಸೋಕ್ಕೋಸ್ಕರ, ಸೈನಿಕರಿಗೆ ಸೇಫ್ಟಿಯಾಗಿ ಇಡಕ್ಕೆ, ಉತ್ತರ ಕರ್ನಾಟಕದ ಏನು ಈ ಕಡೆ ಈ ಭಾಗದಿಂದ ಆಳಗೋಸ್ಕರ ಅವ್ರಿಗೇನು ಅನುಕೂಲ ಆಗ್ತಿತ್ತು ಅದಕ್ಕೋಸ್ಕರ ಅಂತ ಇಲ್ಲಿ ಸೈನಿಕರಿಗೆ ಒಂದು ತಾಣವಾಗಿ ಈ ಕೋಟೆನ ಕಟ್ಟಿಸಿದ್ರು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಂತೇಳಿ ಇತಿಹಾಸ ಕಂಡು ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಒಳಗಡೆ ಫುಲ್ ಒಂಥರ ಆಳವಾಗಿದೆ, ಕೆಳಗೆ ಇಳಿಯೋಕ್ಕಾಗಲ್ಲ. ಇಳಿಯೋಣ ಅಂತ ನೋಡಿದ್ವಿ ಬಟ್ ಆಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಆಳವಾಗಿದೆ. ಅಲ್ಲಿಂದ ಫುಲ್ ಕೆಳಗೆ ಇದು ಮೋಸ್ಟ್ಲಿ ಅಲ್ಲಿ ಕಾಲುವೆ ಥರ ಏನೋ ಇರಬೇಕು, ನೀರು ಹೋಗೋಕೆ ಏನಾದ್ರು ಮಾಡಿರ್ಬೇಕು ಕೋಟೆ ಒಳಗಡೆಯಿಂದ. ಬಟ್ ಇಲ್ಲಿ ತೋರಿಸ್ಲಿಕ್ಕೆ ಇಷ್ಟೇ ಆಗುತ್ತೆ. ನೋಡೋಣ ಮೇಲಿಂದ ಏನಾದ್ರು ಕಾಣುತ್ತಾ ನೋಡೋಣ. ಈ ಥರ ದೊಡ್ಡ ಕಲ್ಲಿಂದ ಭದ್ರವಾಗಿ ಕಾಂಪೌಂಡೇ ಈ ರೇಂಜಿಗೆ ಕಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ, ಇನ್ನು ಜಸ್ಟ್ ಇದು ಎಂಟ್ರೆನ್ಸು. ಒಳಗಡೆ ಏನೇನಿದೆ ನೋಡೋಣ. ಸುಮಾರು 1000 ವರ್ಷ ಇತಿಹಾಸ ಹೊಂದಿರತಕ್ಕಂಥ ಕೋಟೆ ಸ್ನೇಹಿತರೆ. ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಮೊದಲನೇ ಕೋಟೆ ಅಂತ ಹೇಳ್ಬೋದು ಇದನ್ನ, ಬಂಕಾಪುರ ಕೋಟೆ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಮೆಟ್ಲುಗಳಿದ್ದಾವೆ. ಬನ್ನಿ ಇದೆ ನೋಡೋಣ. ಏನಿದೆ ಅಲ್ಲಿ? ಬಂಡೆ ಒಳಗಡೆ ನಮ್ಮದು ಊರ ಹತ್ರ ರಣದಮ್ಮನ ದೇವಸ್ಥಾನ ಇದೆಯಲ್ಲ, ಆ ಥರನೇ ಇದು ಆಗಿರೋದು. ಬಂಡೆಯಲ್ಲಿ ಉದ್ಭವ ಆಗಿರೋ ದೇವಸ್ಥಾನ. ಈ ಸ್ನೇಹಿತರೆ, ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ನೋಡಿ, ಇಲ್ಲಿ ಚಿಕ್ಕದು ನೋಡಿ, ಇಲ್ಲಿ ದೇವರ ಮೂರ್ತಿಗಳಿದ್ದಾವೆ. ಇಲ್ಲಿ ಪೂಜೆ ಮಾಡಿದ್ದಾರೆ, ಪರವಾಗಿಲ್ಲ. ಇದು ಯಾವ ದೇವರು ಅಂತ ಇಲ್ಲಿ ಗೊತ್ತಿಲ್ಲ. ಬಂಡೆ ಇದೆ, ಬಂಡೆ ಪೂಜೆ ಮಾಡಿದ್ದಾರೆ. ದೇವರ ಮೂರ್ತಿ ಏನು ಕೆತ್ತಿಲ್ಲ ಸ್ನೇಹಿತರೆ. ಇದರಲ್ಲಿ ನೋಡಿ, ಇದಕ್ಕೆ 3 ಬಾಗಿಲಿದ್ದಾವೆ. ಬಂಡೆ ಒಳಗಡೆ ಉದ್ಭವ ಆಗಿರೋದು ಅನ್ಸುತ್ತೆ ಇದು. ನೋಡಿ, ಈ ಥರ ಇದೆ ಸ್ನೇಹಿತರೆ ಇದು ದೇವರು. ನಮಸ್ಕಾರ ಮಾಡ್ಕೊಳ್ಳಿ, ದರ್ಶನ ಮಾಡಿಕೊಂಡು ನೋಡೋಣ ಮೇಲೆ ಮತ್ತೆ ಏನಿದೆ ಅಂತ. ಟೈಮ್ ಎಷ್ಟಾಯ್ತು ಚಿರು? ಟೈಮ್ ಎಷ್ಟು? ಟೈಮ್ ಎಷ್ಟಾಯ್ತು ಈಗ? ಫ್ರೆಂಡ್ಸ್, ಇವಾಗ 5 ಗಂಟೆ ಆಗೋಗಿದೆ. ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗ ಬರಬೇಕಿತ್ತು ಅನ್ಸುತ್ತೆ ಪೂರ್ತಿ ಕೋಟೆ ನೋಡೋಕ್ಕೆ. ಆದರೂ ಬೇಗ ನೋಡೋಕ್ಕೆ ಪ್ರಯತ್ನ ಮಾಡ್ತೀನಿ, ತೋರಿಸ್ತೀನಿ. ನೋಡಿ, ಇಲ್ಲಿಂದ ಎಂಟ್ರೆನ್ಸ್ ಏನು ಹತ್ತಿದವಲ್ಲ, ಇಲ್ಲಿ ಸ್ವಲ್ಪ ಅಪ್ಪಿಗೆ ಬಂದ ತಕ್ಷಣ ಈ ಥರ ಕಾಣುತ್ತೆ ಎಲ್ಲ. ನೋಡೋಣ, ಇನ್ನು ತುಂಬ ಒಳಗೆ ಹೋಗ್ಬೇಕನ್ಸುತ್ತೆ. ನೋಡಿ, ಆವಾಗಲೆಲ್ಲ ನಾವು ಡೌನಿಗೆ ಇಳಿದಿದ್ವಲ್ಲ, ಇಲ್ಲಿ ಅಪ್ಪಿಂದ ಈ ಥರ ಕಾಣುತ್ತೆ. ನೋಡಿ, ಇಲ್ಲಿ ಡೌನ್ ಇದೆ. ಪೂರ್ತಿ ಮೋಸ್ಟ್ಲಿ ಹಳ್ಳ ಥರ ಏನೋ ಇರಬೇಕಿದು. ಬಂಕಾಪುರ ಸ್ವಾಗತ. ಇನ್ನು ಒಳಗಡೆ ಏನೋ ಭಾಳ ಇರಬೇಕಿದು. ಬನ್ನಿ ಸ್ನೇಹಿತರೆ, ನಮಗೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಆ್ಯಕ್ಚುಲಿ, ಯಾಕಂದರೆ ಹೊಲಗಳೆಲ್ಲ ಇದಾವಲ್ಲ, ಹಂಗಾಗಿ ಇಷ್ಟೇ ಕೋಟೆ ಅಂತ ಅನಿಸ್ತೈತೆ. ಬಟ್ ನೋಡೋಣ ಬನ್ನಿ ಒಳಗಡೆ ಏನಿದೆ ಅಂತ. ದಾರಿ ಮಾತ್ರ ಇದೆ, ಅಲ್ಲಿಂದ ಏನು ಕಾಣಿಸ್ತಾ ಇಲ್ಲ, ಇಲ್ಲಿಂದ ಏನು ಕಾಣಿಸ್ತಾ ಇಲ್ಲ. ಜಸ್ಟ್ ಹೊಲ ಇದಾವಲ್ಲ, ಹೊಲ ತೋಟ ಇರೋದಕ್ಕೆ ಏನು ಕಾಣಿಸ್ತಾ ಇಲ್ಲ. ಬನ್ನಿ ಗೈಸ್, ನೋಡೋಣ. ನೋಡಿ, ಇಲ್ಲಿಂದ ಬಂಕಾಪುರ ಕಾಣುತ್ತೆ. ಎಲ್ಲ ಇಲ್ಲಿ ಜಾಲಿ, ಕಂಟಿ, ಮುಳ್ಳು ಎಲ್ಲ ಬೆಳ್ಕೊಂಬಿಟ್ಟಿದೆ, ಹಾಗಾಗಿ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಬಟ್ ನಾವು ಬಂದಿದ್ದು ಎಂಟ್ರೆನ್ಸ್ ಅಂತ ಹಿಂಗೆ ಬಂದ್ವಿ. ಬಂದ ತಕ್ಷಣ ಅದು ಯಾವುದೋ ಒಂದು ಬಿಲ್ಡಿಂಗ್ ಸಿಕ್ತು. ಅಲ್ಲಿಂದ ಒಂದು ಚಿಕ್ಕದೊಂದು ಕೋಟೆದೇನೋ ಹಳೆ ಕಾಲದ್ದೊಂದು ಸಿಕ್ತು. ಅದು ಬಿಟ್ಟರೆ ಇಲ್ಲೊಂದು ಗೇಟ್ ಇತ್ತು. ಗೇಟ್ ಒಳಗಡೆ ಬಂದ ತಕ್ಷಣ ಇಲ್ಲಿ ನಮಗೆ ಹತ್ತಕ್ಕೊಂದು ಈ ಥರ ಎತ್ತರದ ಒಂದು ಜಾಗ ಇದೆ, ಅಲ್ಲಿಗೆ ಬಂದು ತೋರಿಸ್ತಾ ಇದ್ದೀವಿ.
ಬಟ್ ಇಲ್ಲಿ ಕೋಟೆ ಎಲ್ಲಿದೆ ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ ಒಳಗಡೆ. ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲಿ ನೋಡೋಕ್ಕೂ ಕೋಟೆ ಎಲ್ಲಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲೆಲ್ಲ ಸುತ್ತಲೂ ನೋಡಿ ಹೊಲ ತೋಟ ಎಲ್ಲ ಇರೋದ್ರಿಂದ ಆ ಕಡೆಯಿಂದ ನೋಡಿ ಎಲ್ಲ ಬೆಳೆಗಳು ಬೆಳೆದಿದ್ದಾರೆ. ನೋಡಿ ಇಲ್ಲಿ ಜೋಳ ಬೆಳೆದಿದ್ದಾರೆ. ನೋಡಿದರೆ ಇದು ಕೋಟೆದು ಗೇಟ್ ಇಲ್ಲಿದೆ. ಗೇಟ್ ಒಳಗಡೆ ಬಂದು ಮತ್ತೆ ಅಲ್ಲಿ ಹೊಲ ಇದೆ ಅಂದಾಗ ನಮಗೂ ಕನ್ಫ್ಯೂಸ್ ಆಗ್ತಿದೆ. ನೋಡೋಣ ಬನ್ನಿ. ಟೈಮ್ ಆಗಿದೆ, ಬೇಗ ಬಾ. ಛತ್ರಿ ತಗೊಂಡ್ಬಿಡ್ಬೇಕಿತ್ತು ಹಂಗೆ. ಅಲ್ಲ, ಛತ್ರಿ ತಗೊಂಡ್ಬಿಡ್ಬೇಕಿತ್ತು, ಅದಕ್ಕೆ ಅಂತಂದ್ರೆ ಗಾಡಿ ಒಳಗಡೆನೂ ಓಡಾಡೋದಿರುತ್ತೆ. ಮಳೆ ಬರ್ತೈತೆ, ಮಳೆ ಸ್ಟಾರ್ಟ್ ಆಯ್ತು. ಮಳೆಗೆ ನಡ್ಕೊಂಡೋಗೋ ವ್ಯವಸ್ಥೆ ಅದೊಂದು ಚೆನ್ನಾಗಿದೆ ಸ್ನೇಹಿತರಲ್ಲಿ. ನೋಡಿ ಇಲ್ಲಿ ಯಾವುದೋ ಒಂದು ಮುಸ್ಲಿಂ ದೇವಸ್ಥಾನ ಅನಿಸುತ್ತೆ. ಅದರ ಔಟ್ಲುಕ್ ನೋಡಿದರೆ ಮುಸ್ಲಿಂ ದರ್ಗಾ ಇರುತ್ತಲ್ಲ, ಮಸೀದಿ ಆ ಥರ ಕಾಣಿಸ್ತಾ ಇದೆ. ಬಟ್ ಇಲ್ಲೆಲ್ಲ ಬೆಳೆಗಳು ಬೆಳೆದಿದ್ದಾರೆ ರೈತರು. ಗೊತ್ತಾಗ್ತಾ ಇಲ್ಲ ಇಲ್ಲಿ ಇದೆಲ್ಲ ರೈತರ ಜಾಗನೋ ಒಂದು ಕೋಟೆ ಜಾಗನೋ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಎಲ್ಲನೂ ಬೆಳೆದಿದ್ದಾರೆ. ಜಲ್ದಿ ಬರ್ರಿ, ಟೈಮ್ ಆಗೈತೆ. 5 ಗಂಟೆ ಆಯಿತು, ಮಳೆ ಬರುತ್ತೆ. ಪೂರ್ತಿ ನೋಡಬೇಕು. ಪೂಜೆ ಮಾಡಿದ್ದಾರೆ ನೋಡಿ, ಪೂಜೆ ಮಾಡಿದ್ದಾರೆ. ಇದು ಮಾತ್ರ ಕೋಟೆಗೆ ನಡ್ಕೊಂಡು ಬರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಮಳೆ ಬಂದರೆ ನಡ್ಕೊಂಬರೋಕ್ಕೆ ಮೇಲೆ ಛಾವಣಿ ವ್ಯವಸ್ಥೆ ಮಾಡಿದ್ದಾರೆ. ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ, ನಮ್ಗೆ ಇಲ್ಲೇ ಗೊತ್ತಾಗಲ್ಲ ಯಾವುದು ಕೋಟೆ ಜಾಗ ಗೊತ್ತಾ. ಇವೆಲ್ಲ ಮೋಸ್ಟ್ಲಿ ರೈತರ ಜಾಗ ಅನಿಸುತ್ತೆ, ಯಾಕಂದರೆ ಬಿತ್ತಿದ್ದಾರೆ ನೋಡಿ. ಇವಾಗ ಬಿತ್ತೋ ಟೈಮು ಇದರ ಜೋಳ ಬಿತ್ತಿದ್ದಾರೆ ಅನ್ಸುತ್ತೆ ನೋಡಿ. ಹುಟ್ಟಿದವು ಚಿಕ್ಕ ಚಿಕ್ಕದು ಕಾಣಲ್ಲ ನಿಮಗೆ. ಈ ಕಡೆಗೆಲ್ಲ ಬಿತ್ತಿರೋದು ಕಾಣುತ್ತೆ ನೋಡಿ. ಎಲ್ಲ ಕಬ್ಬು ಏನೋ ಹಾಕಿದ್ದಾರೆ. ರೈತರ ಜಾಗ ಇದೆ ಪಕ್ಕದಲ್ಲೆಲ್ಲ. ಇದು ಕೋಟೆಗೆ ಹೋಗೋ ಜಾಗ. ಹಾಂ, ನವಿಲು ಧಾಮನೇ ಇದೆ ಇಲ್ಲಿ. ನವಿಲು ತುಂಬ ಬರುತ್ತೆ. ಇರೋದು ತೋರ್ಸೋಣ ಸ್ನೇಹಿತರೆ. ನೋಡಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ. ಜೈ ಶ್ರೀರಾಮ್. ಫಸ್ಟ್ ಗಣಪತಿ ದರ್ಶನ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಪುಟ್ಟದಾಗಿ ಎಂಟ್ರೆನ್ಸ್ಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಇನ್ನು ಒಳಗಡೆ ಏನೇನಿದೆ ನೋಡೋಣ, ತೋರಿಸ್ತೀನಿ ಕಂಪ್ಲೀಟಾಗಿ. ನೋಡಿ ಸ್ವಲ್ಪ ಇಲ್ಲಿ ಒಳಗಡೆ ಬಂದವಲ್ಲ, ಇಲ್ಲಿಂದ ಈ ಥರ ಎಲ್ಲ ಕಾಣುತ್ತೆ. ಅಲ್ಲೇನೋ ಕಾಣಿಸ್ತಾ ಇದೆ ಸ್ನೇಹಿತರೆ, ನೋಡೋಣ. ಅದು ಏನಾದ್ರು ಕೋಟೆ ಜಾಗ ಇದೆಯಾ ಅಥವಾ ಪ್ರೈವೇಟ್ ಜಾಗನ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ನವಿಲು ಧಾಮ ಅನಿಸುತ್ತೆ. ಗೋ ಸಂವರ್ಧನಾ ಕೇಂದ್ರ ಬಂಕಾಪುರ ನವಿಲು. ಮೇಡಮ್ ಕೋಟೆ ನೋಡೋಕ್ಕೆ ಯಾವ ಕಡೆ ಇದಿಲ್ಲ? ಏನು ಮೇಡಮ್ ಇದು? ಲಕ್ಷ್ಮೀ ದೇವಸ್ಥಾನನಾ? ಹಾಂ ರೀ. ಎಲ್ಲಿದೆ ಮೇಡಮ್? ಹಾಂ, ಇದೆಲ್ಲ ಗೌರ್ಮೆಂಟ್ ಆಫೀಸ್ ಏನ್ರಿ ಇದು? ಗೌರ್ಮೆಂಟ್ ಆಫೀಸ್, ಪಶುಸಂಗೋಪನಾ ಆಫೀಸ್. ಕೋಟೆ ನೋಡ್ಬೋಣ, ಹಿಂಗೆ ಸೀದಾ ಒಳಗೆ ಹೋಗ್ಬೇಕಾ? ಸರಿ. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಅಂತೆ, ಬಾ ಹೋಗ್ಬಿಡೋಣ. ನೋಡಿ ಸ್ನೇಹಿತರೆ, ಇಲ್ಲೊಂದು ದೇವಸ್ಥಾನ ಇದೆ, ಲಕ್ಷ್ಮೀ ದೇವಸ್ಥಾನ ಇದೆ ಅಂತೆ. ನೋಡಿ ಇಲ್ಲಿಂದನೇ ಕೋಟೆ ಅವಶೇಷಗಳೆಲ್ಲ ಕಾಣುತ್ತೆ ಸ್ನೇಹಿತರೆ. ನೋಡಿ ಅಲ್ಲೊಂದು ಕಾಣುತ್ತೆ, ಬನ್ನಿ ತೋರಿಸ್ತೀನಿ. ಕಂಪ್ಲೀಟಾಗಿ ನೋಡಬೇಕನ್ನೋ ಒಂದು ಭಾರಿ ಕುತೂಹಲ ಅಲ್ವಾ ಕೋಟೆ ಅಂದಮೇಲೆ. ಒಂದೊಂದು ಕಲ್ಲಲ್ಲೂ ಒಂದೊಂದು ಇತಿಹಾಸ ಹೇಳುತ್ತೆ ಸ್ನೇಹಿತರೆ, ಒಂದೊಂದು ಕಲ್ಲು ಕೂಡ. ಹಾಗಾಗಿ ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ನೋಡಿ ಇದು ಅರ್ಧಂಬರ್ಧ ಮುಕ್ಕಾಗಿದೆ, ಒಡೆದೋಗಿದ್ದಾವೆ. ಗಣಪತಿ ಮೂರ್ತಿ ಅವೆಲ್ಲ ತುಂಬ ಇದಾವೆ. ಇರಲಿ, ಭೂವರಾಹ ಮೂರ್ತಿ ಇದೆ, ಅಬ್ಸರ್ವ್ ಮಾಡಿದರೆ ಕಾಣುತ್ತೆ ಸ್ನೇಹಿತರೆ. ಮಳೆ ಬಂತು. ನವಿಲ್ ಧಾಮ ಇಲ್ಲೇ ಅಲ್ಲ ಮೇಡಮ್? ಈ ಕಡೆ ರೀ ನವಿಲ್ ಧಾಮ ಯಾವ ಕಡೆ ರೀ? ಪೂರ್ತಿ ಇದು ಪೂರ್ತಿ ಕೋಟೆಲಿ ನೋಡಿ ನವಿಲ್ ಕಾಣುತ್ತೆ ನೋಡಿ.
ನವಿಲು ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಗಂಡು ನವಿಲು. ಈ ನವಿಲ್ ಧಾಮ ಭಯಂಕರ ಫೇಮಸ್ ಸ್ನೇಹಿತರೆ ಇದು ನೋಡಿ. ವಾವ್ ಒಳ್ಳೆಲ್ಲೂ ವ್ಯೂ ಕೊಡ್ತು ನೋಡ್ರಿ ನಮಗದು. ಇಲ್ಲಿ ನವಿಲ್ ಧಾಮ ಮತ್ತು ಕೋಟೆ ಎರಡು ಮಿಕ್ಸಲ್ಲೇ ಐತಲ್ರಿ ಇದು. ಹಾಂ ರೀ, ಹಾಂ ನೋಡಿ ಸ್ನೇಹಿತರೆ, ಕೋಟೆಯ ಒಂದು ಭಾಗ ಇದು. ನೋಡೋಣ ಬಂದಿದ್ರೆ ಒಳಗಡೆ ಹೋಗೋಕ್ಕಾಗಲ್ಲ ನಮಗೆ, ಭಯಂಕರ ಒಳಗೆ ಭಯಾನಕವಾಗಿ ಗಲೀಜೆಲ್ಲ ಆಗಿಬಿಟ್ಟಿದೆ ಒಳಗಡೆ. ಏನೇ ತೋರ್ಸೋ ಪ್ರಯತ್ನ ಮಾಡ್ತೀನಿ. ಈ ಥರ ಎಲ್ಲ ಗಲೀಜಾಗಿದೆ. ಇಲ್ಲಿ ಬಾವಲಿಗಳ ಸೌಂಡ್ ಬರ್ತಾ ಇದೆ ಸ್ನೇಹಿತರೆ. ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ, ಮೋಸ್ಟ್ಲಿ ಇಲ್ಲಿ ಕ್ಲೀನ್ ಇಲ್ಲಲ್ಲ, ಹಾಗಾಗಿ ಹಾವು ಅವು ಇವು ಇರೋ ಚಾನ್ಸಸ್ ಇರ್ತವೆ. ನೋಡಿ ಇದಿಂದ ಈಗ ಕಾಣುತ್ತೆ. ಇವೆಲ್ಲನೂ ಇಲ್ಲಿ ಕೋಟೆಯ ಒಂದು ಭಾಗ ಸ್ನೇಹಿತರೆ. ತುಂಬ ಇದೆ ಆ್ಯಕ್ಚುಲಿ ನೋಡಬೇಕಾಗಿರೋದು. ಇಲ್ಲಿ ನೋಡಿ, ಈ ಕಲ್ಲು ಮೇಲೆ ಆಗಿನ ಶಾಸನಗಳೆಲ್ಲ ಇದ್ದಾವೆ ನೋಡಿ. ಕುದುರೆ ಚಿತ್ರ ಇದೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನೋಡಿ ಶಾಸನಗಳು. ಈ ಕಲ್ಲಲ್ಲಂತೂ ಫುಲ್ಲು ಬರೆದಿದ್ದಾರೆ ನಮಗೆ ನೋಡಿ. ಇವಾಗ ಕಾಣುತ್ತೆ ನೋಡಿ, ಇದರಲ್ಲಿ ಪೂರ್ತಿ ಬರೆದಿರೋದು ಇದೆ. ಇದೆಲ್ಲ ನೀಟಾಗಿ ಸಂರಕ್ಷಣೆ ಮಾಡಿಲ್ಲ ಸ್ನೇಹಿತರೆ ಅವರು. ಒಳಗಡೆ ನಿಮ್ಮ ಸೌಂಡ್ ಕೇಳಿಸ್ತಿದೆಯಾ? ಬಾವಲಿ ಸೌಂಡ್ಗಳಿದೆ. ಇದ್ರ ಮೇಲೆ ಶಿವಲಿಂಗ ಇದೆ ನೋಡಿ. ಇದ್ರ ಮೇಲೆ ಅದು ಕೂಡ ಅರ್ಧಂಬರ್ಧ ಮುಕ್ಕಾಗಿದೆ, ಅಂದರೆ ಒಡೆದೋಗಿದೆ, ಹಾಳಾಗಿದೆ ಒಂಚೂರು. ಅದರಲ್ಲೇ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಶಿವಲಿಂಗ ಕಾಣ್ತಿರ್ಬೇಕು ನಿಮಗೆ. ಬಟ್ ಇವೆಲ್ಲ ಭಾಳ ಹಾಳಾಗಿದೆ ಸ್ನೇಹಿತರೆ. ಮೇನಾಗಿ ಇವೆಲ್ಲ ಸ್ವಲ್ಪ ಉಳ್ಕೊಂಡಿದ್ದಾವೆ. ಬನ್ನಿ, ಒಳಗಡೆ ಲಕ್ಷ್ಮೀ ದೇವಸ್ಥಾನ ಇದೆ ಅಂತ ಹೇಳಿದ್ರು ಮೇಡಮ್, ನೋಡೋಣ. ನೋಡಿ, ಇಲ್ಲಿ ಆನೆ ಮೂರ್ತಿಗಳು ಕಲ್ಲಲ್ಲೇ ಮಾಡಿದ್ದಾರೆ. ಇವೆಲ್ಲ ಜಿಲ್ಲಾರ್ಥಳಿ ಗೋವು ಸಂವರ್ಧನಾ ಕೇಂದ್ರ ಬಂಕಾಪುರ. ಇದು ಗೋವು ಸಂರಕ್ಷಣಾ ಇಲಾಖೆ ಅಂತ ಸ್ನೇಹಿತರೆ. ಇದು ನೋಡಿ, ಹಳೆ ಕಾಲದ ಆನೆ, ಆವಾಗಿಂದು ಕಲ್ಲಲ್ಲೇ ಮಾಡಿರ್ತಕ್ಕಂಥ ಆನೆ. ಎಲ್ಲಿ ದೇವಸ್ಥಾನ ನೋಡ್ದ? ಎತ್ತರದಲ್ಲ ಐತ ಬಾವಿದ ಡಿಫ್ರೆಂಟ್ ಆಗಿ. ನೋಡಿ ಸ್ನೇಹಿತರೆ, ಇದು ಬಾವಿ ಹೆಂಗೆ ಕಾಣುತ್ತೆ ನೋಡಿ. ಬಾವಿ ನಾವೆಲ್ಲ ಕೆಳಗೆ ನೋಡಿದ್ವಿ, ಇದು ಸ್ವಲ್ಪ ಮೇಲೇನೆ ಕಟ್ಟಿದ್ದಾರೆ. ಬಟ್ ಅಲ್ಲೆಲ್ಲ ಹೋಗಿ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ಒಳಗಡೆ ಏನಿದೆ ಅಂತ ನೋಡೋಕ್ಕೆ. ನಾವು ಮೇಲಿಂದನೇ ನೋಡೋಕ್ಕೆ ಸಾಧ್ಯ ಐತೆ. ಎಲ್ಲಿ ಒಳಗೆ ಮೇಲೆ ಹತ್ಬೋದಾ? ಇದು ಲಕ್ಷ್ಮೀ ದೇವಸ್ಥಾನನಾ? ಇರು ಬಂದೆ. ವೀಕ್ಷಕರೇ ನೋಡಿ, ಲಕ್ಷ್ಮೀದೇವಿ ದರ್ಶನ ತಗೊಳ್ಳಿ. ಪೂಜೆ ಎಲ್ಲ ಮಾಡಿದ್ದಾರೆ. ನೋಡಿ, ಇಲ್ಲಿಂದ ನೋಡಬೇಕಂದ್ರೆ ಈ ಥರ ಕಾಣುತ್ತೆ ನೋಡಿ. ಏನೋ ಬಾವಿನೋ ಏನೋ ಗೊತ್ತಿಲ್ಲ ಸ್ನೇಹಿತರೆ, ಆಗಿನ ಕಾಲದಲ್ಲಿ. ನೋಡೋಣ ಬನ್ನಿ, ಇಲ್ಲಿ ಒಳಗಡೆಯಿಂದ ಏನೋ ಹೋಗ್ಬೋದಂತೆ. ಚಿಕ್ಕದಾಗಿ ಏನೋ ಕಿಂಡಿ ಬಾಗಿಲಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಮನೆ ಇದೆ. ಮೋಸ್ಟ್ಲಿ ಇಲ್ಲಿ ಅಧಿಕಾರಿಗಳಿಗೆ ಏನಾದ್ರು ಗೆಸ್ಟ್ ಹೌಸ್ ಇರಬೇಕು. ಯಾವ ಕಡೆಯಿಂದ ಹೋಗ್ಬೇಕು? ಅದೇ ಇಲ್ಲೇ ನೋಡಿ ಫ್ರೆಂಡ್ಸ್.
ಇದು ಬಾವಿ ಅರ್ಧಕ್ಕರ್ಧ ಮಣ್ಣು ಬಿದ್ದು ಮುಚ್ಚೋಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಒಳಗಡೆ ನೋಡಿ ಮಣ್ಣೆಲ್ಲ ಬಿದ್ದು ಅರ್ಧ ಮುಚ್ಚೋಗ್ಬಿಟ್ಟಿದೆ. ಇದು ಮೇಲೆ ಈ ಥರ ಕಟ್ಟಿದ್ದಾರೆ. ನೋಡಿ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇದು ಮೇಲೆ ಈ ಥರ ಕಾಣ್ತಿದೆ. ಇದೇನು ಅಂತ ಕರೆಕ್ಟಾಗಿ ಎಕ್ಸ್ಪ್ಲೈನ್, ಇದು ಬಾವಿನೇ ಅನ್ಸುತ್ತೆ, ಒಳಗಡೆ ನೀರು ತುಂಬ ಇರಬೇಕು. ಬಟ್ ಇವಾಗ ಎಲ್ಲ ಮಣ್ಣೆಲ್ಲ ಬಿದ್ದು ಮೇಲಿಂದೆಲ್ಲ ಪಳವಳಿಕೆಗಳೆಲ್ಲ ಬಿದ್ದು ತುಂಬೋಗಿರುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರದ್ದು ಮನೆ ನೋಡಿ, ಇಲ್ಲಿ ಯಾವುದೋ ಕಾರ್ ನಿಂತಿದೆ, ಮನೆ ಅನ್ಸುತ್ತೆ ಇವು. ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ. ಇದು ಪೂರ್ತಿ ಫಾರೆಸ್ಟ್ ಏರಿಯಾ ಸ್ನೇಹಿತರೆ. ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ. ಒಳಗಡೆ ಬಂಕಾಪುರ ಒಳಗಡೆ ಸಿಟಿ ಒಳಗೆ ಬಂದಾಗ ಆ ಥರ ಇಲ್ಲಿ ಏನಿದೆ ಅಂತ ಗೊತ್ತಾಗಲಿಲ್ಲ ನಮಗೆ, ಆ ಥರ ಇರ್ಬೋದು ಅಂತ. ಬಟ್ ನಾವು ಬೇರೆ ಬೇರೆ ರಿಪೋರ್ಟ್ಗಳೆಲ್ಲ ನೋಡಿದ್ವಿ. ಒಳಗಡೆ ತುಂಬ ದೊಡ್ಡದಿದೆ, ಇನ್ನೊಂದು ಕೋಟೆ ನೋಡೋವಂಥದ್ದು ಭಾಳ ಇದೆ ಇಲ್ಲಿ. ಬರ್ರಿ ನೋಡೋಣ ಒಳಗಡೆ ಏನೇನಿದೆ. ಇಲ್ಲಿ ಗೈಡ್ ಯಾರು ಇದ್ರೆ ನಾವು ತಿಳ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅವರು ಗೈಡ್ ಇಲ್ಲಿ ಸಿಗಲಿಲ್ಲ. ಅದೇ ಮೇಡಮ್ ಸ್ವಲ್ಪ ಹೇಳ್ತಾ ಇದ್ದಾರೆ ಇದು ಪಕ್ಷಿಧಾಮನೇ ಇದೆ ಅಂತ. ಇಲ್ಲಿ ಇದು ನವಿಲು ಧಾಮ, ಬಹಳ ಸುಂದರವಾಗಿರೋ ನವಿಲುಗಳೆಲ್ಲ ಇಲ್ಲಿ ಬರ್ತಾವಂತೆ. ಭಾಳ ವಿಶೇಷವಾಗಿರೋ ನವಿಲುಗಳಿರ್ತಕ್ಕಂಥ ಜಾಗ. ಇತಿಹಾಸ ಮತ್ತು ಪ್ರಕೃತಿ ಎರಡನ್ನೂ ಒಂದೇ ಜಾಗದಲ್ಲಿ ನೋಡ್ಬೋದಾದಂಥ ಒಂದು ಅದೃಷ್ಟ ಸಿಗೋದು ಬಂಕಾಪುರದಲ್ಲಿ ಸ್ನೇಹಿತರೆ. ಇಲ್ಲಿ ಒಂದು ಸರ್ತಿ ಭೇಟಿ ಕೊಡಿ. ಬಂಕಾಪುರ ಕೋಟೆ ಬಹಳ ದೊಡ್ಡದಿದೆ ಆ್ಯಕ್ಚುಲಿ. ಕೆಲವೊಂದೆಲ್ಲ ನಶಿಸಿ ಹೋಗ್ಬಿಟ್ಟಿದ್ದಾವೆ, ಆದರೂ ಕೆಲವೊಂದು ಉಳಿದಿದ್ದಾವೆ. ಬಟ್ ಒಂದೊಂದು ಕಲ್ಲು ಒಂದೊಂದು ಇತಿಹಾಸ ಹೇಳುತ್ತೆ. ಸಾಧ್ಯದಷ್ಟು ನೋಡೋಣ. ಎಲ್ಲಿ ಏನಿದೆ ಮೇಡಮ್ ಅದೇ